ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಂತ ಅಂತಂದರೆ, ಈ ನಡುವೆ ರೀಸೆಂಟಾಗಿ ಫ್ರಾಮ್ಸ್ ಬಗ್ಗೆ ಮಾಡ್ತಿದ್ದೀನಿ. ಅದು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು, ಫ್ರಾಮ್ಟ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಕೆಲವೊಬ್ರು ಗೊತ್ತಿಲ್ಲ. ಕಾಮೆಂಟಲ್ಲಿ ಫ್ರಾಮ್ಟ್ ಅಂತ ಮಾಡು ಅಂತಂದರೆ ಡೈರೆಕ್ಟ್ DM ಫ್ರಾಮ್ಟ್ ಅಂತ ಕೇಳ್ತಾರೆ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಯಾವ ಥರ ಅಂತ ಒಂದೊಂದ್ರ ಪ್ರಕಾರ ಎಲ್ಲನೂ ವಿವರಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಫಸ್ಟೆಲ್ಲ ಈಗ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಪೋಸ್ಟ್ ಕೆಳಗಡೆ ಪ್ರಾಂಪ್ಟ್ ಅಂತ ಹಾಕಿ ಮಾಡ್ತೀನಿ ಅಂತ ಹೇಳಿರ್ತೀನಿ. ಲೈಕ್ ಈಗ ಯಾವುದೋ ಸದ್ಯಕ್ಕೆ ಒಂದು ಪೋಸ್ಟ್ ತಗೊಳ್ಳೋಣ. ಓಕೆ, ರಾಯರು ಇವ್ರ ಪೋಸ್ಟೇ ತಗೊಳ್ಳೋಣ. ಇದ್ರ ಕೆಳಗಡೆ ಲೈಕ್ ಹೇಳಿರ್ತೀನಿ ಪ್ರಾಂಪ್ಟ್ ಅಂತ ಹಾಕಿ ಲೈಕ್ DM ಬರುತ್ತೆ ಹಾಗೆ ಅಂತ. ಓಕೆನಾ, ಪ್ರಾಂಪ್ಟ್ ಅಂತ ಜಸ್ಟ್ ಪ್ರಾಂಪ್ಟ್ ಅಂತ ಟೈಪ್ ಮಾಡಿ ಕಾಮೆಂಟ್ ಮಾಡಿದ್ರೆ ನಿಮ್ಮ DMಗೆ ಆಟೋಮೆಟಿಕ್ಲಿ ಲಿಂಕ್ ಬರುತ್ತೆ. ಯಾವ ಥರ ಅಂತಂದರೆ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಫಸ್ಟು ಈ ಥರ ಮೆಸೇಜ್ ಬರುತ್ತೆ. ಅದ್ರ ಮೇಲೆ ಸೆಂಡ್ ಮಿ ಲಿಂಕ್ ಅಂತ ಹೊತ್ತಿದ ಮೇಲೆ ನೆಕ್ಸ್ಟು ಈ ಥರ ಮೆಸೇಜ್ ಒಂದು ಬರುತ್ತೆ. ಲೈಕ್ ನೀವು ಒಂದು ಫಾಲೋ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮಗೆ ಅಕೌಂಟ್ ಅನ್ನೋದು ಸೆಂಡ್ ಆಗುತ್ತೆ. ಫಾಲೋ ಮಾಡಿಕೊಂಡು ಫಾಲೋಯಿಂಗ್ ಅಂತ ಹೊತ್ತಿದ್ರೆ ಡೈರೆಕ್ಟ್ ಅದು ಪ್ರಾಂಪ್ಟ್ ಅನ್ನೋದು ಬರುತ್ತೆ. ಅದು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ. ಈ ಥರ ಪ್ರಾಂಪ್ಟ್ ಬಂದಾದಮೇಲೆ ಆ ಪ್ರಾಂಪ್ಟ್ನ ಜಸ್ಟ್ ಕಾಪಿ ಮಾಡ್ಕೊಂಡಿದ್ದಾದ ತಕ್ಷಣ ನೆಕ್ಸ್ಟ್ ChatGPT ಆಗಲಿ ಗೂಗಲಲ್ಲಿ ಗೂಗಲ್ ಜೆಮಿನಿ ಅಂತ ಹೇಳ್ತೀವಿ. ಗೂಗಲ್ ಜೆಮಿನಿ ಆಗಲಿ ChatGPT ಆಗಲಿ ಎರಡರಲ್ಲಿ ಯೂಸ್ ಮಾಡಿ. ನಾನು ChatGPT ಯೂಸ್ ಮಾಡ್ತೀನಿ. ಓಕೆನಾ, ChatGPT ಈ ಥರ ಓಪನ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಪ್ಲಸ್ ಸಿಂಬಲ್ ಮೇಲೆ ಹೋಗ್ಬಿಟ್ಟು ನೆಕ್ಸ್ಟ್ ಫೋಟೋಸ್ ಒಂದು ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ತೋರಿಸಿ. ರಾಯರ್ ಫೋಟೋ ಮತ್ತು ನನ್ನ ಫೋಟೋ ಅನ್ಕೋಬೋದು. ಈಗ ಮಾಡಿದ್ದೀನಿ ನೋಡಿ. ಅವ್ರ ಫೋಟೋ ಮತ್ತು ನಿಮ್ಮ ಫೋಟೋ ನೆಕ್ಸ್ಟು ರಿಲೇಟೆಡ್ ಪ್ರಾಂಪ್ಟ್ ಕೊಟ್ಟಿರ್ತೀನೋ ಅವ್ರ ಪ್ರಾಂಪ್ಟು ಮತ್ತು ನಿಮ್ಮ ಫೋಟೋ ಎರಡು ಹಾಕ್ಬಿಟ್ಟು ಆ ಪ್ರಾಂಪ್ಟ್ ಹಾಕಿದರೆ ಆ ಫೋಟೋ ಜನ್ರೇಟ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಕಾಪಿ ಮಾಡ್ಕೊಂಡಿರೋ ಪ್ರಾಂಪ್ಟ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ್ದಾಗಿದ್ದ ತಕ್ಷಣ ನೆಕ್ಸ್ಟ್ ಜನ್ರೇಟ್ ಕೊಡಿ. ಜನ್ರೇಟ್ ಕೊಟ್ಟಾದ್ಮೇಲೆ ಒಂದು 2 ಸೆಕೆಂಡ್ಸ್ ವೇಟ್ ಮಾಡಿದ್ರೆ ಫೋಟೋ ಜನ್ರೇಟ್ ಆಗುತ್ತೆ. ನೋಡಿ, ಈ ಥರ ಕ್ರಿಯೇಟ್ ಆಗುತ್ತೆ. ಈಗ ರಾಯರ್ ಪ್ರಾಂಪ್ಟ್ ಅಂತ ಹೇಳಿದ್ದೀನಿ ಅಂತಂದರೆ ರಾಯರ್ ಫೋಟೋ ಮತ್ತು ನಿಮ್ಮ ಫೋಟೋ ಹಾಕಿದರೆ ಆಟೋಮೆಟಿಕ್ಲಿ ನಿಮ್ಮ ಫೋಟೋ AI ಕ್ರಿಯೇಟೆಡ್ ಆಗಿ ಫೋಟೋ ಬರುತ್ತೆ. ಓಕೆನಾ, ಈ ಥರ ಅದನ್ನ ಇನ್ನೂ ಸ್ವಲ್ಪ ಕಲರ್ಫುಲ್ ಆಗಬೇಕಂತಂದರೆ ನಿಮ್ಮದ್ರಲ್ಲಿ ಇನ್ಶಾಟನ್ನು ಹಾಕೋಣಂತಿದ್ರೆ ಇನ್ಶಾಟ್ ಓಪನ್ ಮಾಡ್ಕೊಂಡಾದ್ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈಗ ಓಪನ್ ಮಾಡಿರೋದನ್ನ ಸೇವ್ ಮಾಡ್ಕೊಂಡಿದ್ದಾದ ತಕ್ಷಣ ಇಲ್ಲಿ ಆ ಫೋಟೋನ ತಗೊಳ್ಳಿ. ಫೋಟೋ ತೊಗೊಂಡಾದ್ಮೇಲೆ ಅಡ್ಜಸ್ಟ್ ಮೇಲೆ ಹೋಗ್ಬಿಟ್ಟು ಲೈಟಿಂಗ್ ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ನೆಕ್ಸ್ಟ್ ಕಾಂಟ್ರಾಸ್ಟ್ ಸ್ವಲ್ಪ, ಆಮೇಲೆ ಸ್ಯಾಚುರೇಷನ್ ಸ್ವಲ್ಪ ನಿಮಗೆ ಆ ಫೋಟೋಗೆ ಯಾವ ಥರ ಸೆಟ್ ಆಗುತ್ತೋ ಆ ಥರ ಇನ್ಕ್ರೀಸ್ ಮಾಡಿಕೊಂಡು ಇಟ್ಕೊಡ್ತು. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡಿ ಅಷ್ಟೇ, ಫೋಟೋನ ಜನ್ರೇಟ್ ಆಗುತ್ತೆ. ಅದು ಯಾವ ಥರ ಬರುತ್ತೆ ಅನ್ನೋದು ಶೋ ಮಾಡ್ತೀನಿ. ಈ ಥರ ಬರುತ್ತೆ. ಸೊ ಇಷ್ಟೇ ವಿಡಿಯೋ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ, ಹೇಳಬೇಕು ಅಂತಲೇ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.